ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜ್ಜಿ ಅಜ್ಜಿ ಏನ್ ಕಂದ? ಇವತ್ತು ದೇವಸ್ಥಾನದಲ್ಲಿ ಒಂದು ಪವಾಡ ಆಯ್ತು. ಏನು? ದೇವಸ್ಥಾನದಲ್ಲಿ ಒಬ್ರು ಕೊರವಂಜಿ ಅಮ್ಮ ಸಿಕ್ಕಿದ್ರು ನನ್ಗೆ. ಅವ್ರು ಹೇಳಿದ್ರು, ನೀನು ಮಹಾತಾಯಿ, ನನ್ ಜೀವನದಲ್ಲಿ ಪವಾಡ ನಡೆಯುತ್ತೆ ಅಂತೆ ಅಜ್ಜಿ. ಅಜ್ಜಿ ಏನ್ ಗೊತ್ತಾ, ನಾನ್ ಮತ್ತೆ ತಾಯಿ ಆಗ್ತೀನಂತೆ. ಅಜ್ಜಿ ನನಗದನ್ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಲೇ ಸೇವಂತಿ, ಮತ್ತೆ ಶುರು ಆಯ್ತಾ ನಿಂದು? ಏಯ್, ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳೆ. ಹೋಗ್ಲಿ ಬಿಡಿ ಅಜ್ಜಿ, ನನಗೆ ಆ ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನ್ ಯಾರ ಮಾತ್ಗೂ ಕುಗ್ಗಲ್ಲ. ಇವಳ ಧೈರ್ಯಕ್ಕೆ ಸಂತೋಷ ಪಡ್ಬೇಕು ಅಥವಾ ಇವಳು ಭ್ರಮೆಗೆ ಹೇಳಿತಾ ಇದ್ದಾಳಲ್ಲ ಅದಕ್ಕೆ ಸಂಕಟ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಅಜ್ಜಿ ನನ್ಗೇನೋ ಮತ್ತೆ ಎಲ್ಲ ಒಳ್ಳೇದಾಗತ್ತೆ ಅಂತ ಅನಿಸ್ತಾ ಇದೆ. ದೇವಸ್ಥಾನದ ಕೊರವಂಜಿ ಅಮ್ಮನ್ ಮಾತು ನಿಜ ಆಗತ್ತೆ ಅಂತ ಅನಿಸ್ತಾ ಇದೆ. ಸರಿ ಅದ್ ಸರಿ, ಅರ್ಜುನ್ ಎಲ್ಲಿ? ಅವ್ರಿಗೇನೋ ಕೆಲಸ ಇದೆ ಅಂತ ನನ್ನ ಡ್ರಾಪ್ ಮಾಡ್ಬಿಟ್ಟು ಹೋದ್ರು. ಓ ಹೌದಾ, ಸರಿ ನೋಡು, ಪ್ರಸಾದ ತಗೊಂಡೋಗಿ ದೇವ್ರ ಮನೆಗಿಡು. ಸಂಜೆ ಆಗ್ತಾ ಇದೆ, ದೀಪ ಹಚ್ಚು. ಸರಿ ಅಜ್ಜಿ. ಮುದ್ದು. ನಾನಿವತ್ತಿಂದ ಯಾರು ಏನೇ ಹೇಳಿದ್ರು ತಲೆಗೆ ಹಾಕೊಳ್ದೆ ಭಕ್ತಿಯಿಂದ ದೇವ್ರನ್ನ ನಂಬಿ ಪೂಜೆ ಮಾಡ್ತೀನಿ. ಇವಳನ್ನ ಮಾನಸಿಕವಾಗಿ ಬೀಳಿಸ್ಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ಇವಳು ಮತ್ತೆ ಮತ್ತೆ ಎದ್ದು ಕೂರ್ತೀನಿ ಅಂತಿದ್ದಾಳಲ್ಲ. ಇಲ್ಲ, ಇವಳನ್ನ ಹೀಗೆ ಬಿಡಬಾರ್ದು. ಇವಳಿಗೆ ನೇರವಾಗಿ ಏಟ್ ಕೊಡ್ಬೇಕು. ಏ ಪೂಜಾ, ಆ ದರಿದ್ರದವಳು ಮಾಡಿರೋದೇನು ತಿಂತಾ ಇಲ್ಲ ತಾನೆ? ಇಲ್ಲ ಅಮ್ಮ, ನೀನ್ ಇದ್ದಾಗ್ಲೇ ಎಲ್ಲ ತೀರ್ಮಾನ ಆಯ್ತಲ್ಲ. ಅತ್ತೆನೊಳ್ಳ ಅಡ್ಗೆ ಮನೆಗೆ ಬರೋದಕ್ ಬಿಡ್ತಿಲ್ಲ. ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತಲ್ಲ. ಅದೆಲ್ಲ ಹಾಗಿರ್ಲಿ. ಅಪ್ಪ ಹೇಗಿದ್ದಾರೆ? ಅಯ್ಯೋ ನಮ್ದು ಬಿಡಮ್ಮ, ನಮ್ಗೆ ಯಾವಾಗ್ಲೂ ನಿಂದೇ ಚಿಂತೆ. ಆ ಸೇವಂತಿ ಯಾವಾಗ ನಿನ್ಗೆ ಏನ್ ಮಾಡ್ಬಿಡ್ತಾಳೋ ಅಂತ. ಅಮ್ಮ, ಅವಳಿಗೇನೋ ತಲೆ ಕೆಟ್ಟಿದೆ ಅಂತೆ. ಹೌದಾ? ಹೌದು, ಮನೇಲೆಲ್ಲ ಹಾಗೆ ಮಾತಾಡ್ಕೋತಿದ್ದು ನನ್ ಕಿವಿಗ್ ಬಿತ್ತು. ಅಯ್ಯೋ